ನಿಮಗೆಲ್ಲ ಹೊಸಪೇಟೆ ಹತ್ರ ಇರೋ ಹುಲಿಗಿ ಕ್ಷೇತ್ರದ ಬಗ್ಗೆ ಗೊತ್ತಿದೆ, ಆದ್ರೆ ಆ ಕ್ಷೇತ್ರದ ಮೂಲ ಹೆಸರೇನು, ಹಂಗೆ ಆ ಕ್ಷೇತ್ರಕ್ಕೆ ಹುಲಿಗಿ ಅನ್ನೋ ಹೆಸರು ಹೆಂಗ್ ಬಂತು ಅಂತ ಗೊತ್ತಾ? ಒಂದು ಕಾಲದಲ್ಲಿ ಊರನ್ನ ವ್ಯಾಘ್ರಪುರಿ ಅಂತ ಕರಿತಿರ್ತಾರೆ. ಆ ಟೈಮಲ್ಲಿ ಇದೊಂದು ದಟ್ಟವಾದ ಅರಣ್ಯ ಪ್ರದೇಶ ಆಗಿದ್ರಿಂದ ಇಲ್ಲಿ ಅತಿ ಹೆಚ್ಚಾಗಿ ಹುಲಿಗಳು ಕೂಡ ವಾಸ ಮಾಡ್ತಿರ್ತವೆ. ಸಂಸ್ಕೃತದಲ್ಲಿ ವ್ಯಾಘ್ರ ಅಂತಂದ್ರೆ ಮೃಗ ಅಂತ ಅರ್ಥ ಬರುತ್ತೆ, ಪುರಿ ಅಂತಂದ್ರೆ ಊರು ಅಂತ ಅರ್ಥ ಬರುತ್ತೆ, ವ್ಯಾಘ್ರಪುರಿ. ಸೊ ಅದನ್ನೇ ಜನಗಳು ಆಡು ಭಾಷೆಯಲ್ಲಿ ಹುಲಿಗಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ತಿರ್ಬೇಕಾದ್ರೆ ಇಟ್ಟಿರುವಂತ ಮೂಲ ಹೆಸರು ಕೂಡ ಹುಲಿಗೆಮ್ಮ ಅಲ್ವೇ ಅಲ್ಲ. ಹೌದು, ಶಾಸ್ತ್ರೋಕ್ತವಾಗಿ ಈ ತಾಯಿಗಿಟ್ಟಿರೋ ಮೂಲ ಹೆಸರು ಬಂದು ಭ್ರಮರಾಂಬಿಕಾ ದೇವಿ ಅಂತ. ಸೊ ಸಂಸ್ಕೃತದಲ್ಲಿ ಭ್ರಮರ ಅಂತಂದ್ರೆ ದುಷ್ಟ ಸಂಹಾರ ಮಾಡಕ್ಕೆ ದುಂಬಿ ರೂಪ ತಾಳಿರೋ ಶಕ್ತಿ ಸ್ವರೂಪಿಣಿ ಅಂತ ಅರ್ಥ ಬರುತ್ತೆ. ಸೌದತ್ತಿ ರೇಣುಕೈಲಮ್ಮನ ಭಕ್ತರಾದಂತ ನಾಗಜೋಗಿ ಮತ್ತೆ ಬಸವಜೋಗಿ ಅನ್ನೋ ಇಬ್ಬರ ಭಕ್ತಿಗೆ ಒಂದು ತಾಯಿ ಇಲ್ಲಿ ಬಂದು ನೆಲೆಸಿರ್ತಾಳೆ. ಸೊ ಊರಿನ ಹೆಸರು ಹುಲಿಗಿ ಅಂತ ಬದಲಾದ್ಮೇಲೆ ಸೊ ಹುಲಿಗೆಮ್ಮ ಅಂತಾನೆ ತಾಯಿ ಜಗತ್ ಪ್ರಸಿದ್ಧಿ ಆಗ್ತಾಳೆ. ಶಾಸ್ತ್ರಗಳಲ್ಲಿ ಆ ತಾಯಿ ಹೆಸರು ಭ್ರಮರಾಂಬಿಕೆ ಆಗಿದ್ರು ಕೂಡ ಆ ತಾಯಿ ಭಕ್ತರ ಪಾಲಿಗೆ ಹುಲಿಗೆಮ್ಮ ಆಗಿನೇ ದರ್ಶನ ನೀಡ್ತಿದ್ದಾಳೆ. ಸೊ ಇನ್ಫಾರ್ಮೇಶನ್ ನಿಮಗೆ ಮುಂಚೆನೇ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಷಯ ಗೊತ್ತಾಗಲಿ.